Namaste. Namaste everyone. Welcome to first PUC physics class. We will solve this problem which is left behind in the previous video. A train moves with a uniform speed of 60 km per hour. A train moves with a uniform speed by covering 60 km in 1 hour for 2 hours. I think you can understand this sentence. ಈ ವಾಕ್ಯ ಅರ್ಥ ಆಗ್ಬೋದು. ಟ್ರೈನ್ 60 km in 1 hour ಹೋದ ಹಾಗೇನೆ 2 hours ಹೋಗುತ್ತೆ. ರೈಟ್, ಇಟ್ ಮೂವ್ಸ್ ವಿತ್ 60 km in 1 hour ಫಾರ್ 2 hours. 2 ಗಂಟೆ ಹಾಗೇನೆ ಹೋಗುತ್ತೆ. ದಟ್ ಮೀನ್ಸ್ ಇಟ್ ಶುಡ್ ಕವರ್ 120 kilometers because its speed is uniform. 60 km in the first hour, 60 km per hour in the next hour. That means 60 km plus 60 km. It travels 120 km. So for 2 hours it moves so. Then its speed increases uniformly to 80 km per hour in 2 hours. In next 2 hours, its speed increases to 80 km per hour. 60 to 80 ಹೋಗಬೇಕಾದ್ರೆ 10 increase ಆಗಿರಬೇಕು 2 hours ಅಲ್ಲಿ ಟೋಟಲಿ. 1 hour ಫಸ್ಟ್ 1 hour 10 km per hour, ನೆಕ್ಸ್ಟ್ 1 hour 10 km per hour. ಅದು ಸಡನ್ ಆಗಿ ಆಗೋದಿಲ್ಲ ಬಿಕಾಸ್ ಇಟ್ ಅಟ್ ದ ಎಂಡ್ ಆಫ್ 2 hours ಸಡನ್ಲಿ ಇಟ್ ಡಸಂಟ್ ಇನ್ಕ್ರೀಸ್ ಫ್ರಮ್ 60 to 80. ಇನ್ ಬಿಟ್ವೀನ್ ಎವ್ರಿವೇರ್ ಇಟ್ ಈಸ್ ಇನ್ಕ್ರೀಸಿಂಗ್ 61, 62, 63, 64 like this. So it increases to 80 km per hour by the end of ಏನಾಯ್ತದು ಫಸ್ಟ್ 2 hours, ನೆಕ್ಸ್ಟ್ 2 hours. ನೆಕ್ಸ್ಟ್ 2 hour ಎಂಡಲ್ಲಿ ಅದು 80 km per hour ಆಗಿರುತ್ತೆ. ಅಂದರೆ ಇಟ್ಸ್ ಸ್ಪೀಡ್ಸ್ ಅಪ್. ದೆನ್ ಫೈನಲಿ ದ ಟ್ರೈನ್ ಸ್ಟಾಪ್ಸ್ ಇನ್ 4 hours. ಮತ್ತಿನ ನೆಕ್ಸ್ಟ್ 4 hours ಟೋಟಲ್ ಎಷ್ಟು ಅವರ್ಸ್ ಆಯಿತು ನೋಡ್ಕೊಳ್ಬೇಕು. ಫಸ್ಟ್ 2 hours 60 km per hour, ನೆಕ್ಸ್ಟ್ 2 hours ಇನ್ಕ್ರೀಸಿಂಗ್ ಫ್ರಮ್ 60 to 80, ನೆಕ್ಸ್ಟ್ 4 hours ಡಿಕ್ರೀಸಿಂಗ್ ಫ್ರಮ್ 80 to 0. ಇಟ್ ಸ್ಟಾಪ್ಸ್. ಫೈನಲ್ ಇಟ್ ಸ್ಟಾಪ್ಸ್ ಅಟ್ ಆಫ್ಟರ್ 4 hours. ಇನ್ 4 hours, 4 hours ಅಲ್ಲಿ ನಿಲ್ತದೆ ಅದು. ನೆಕ್ಸ್ಟ್ 4 hours ಅದು ಪ್ರತಿ 2 hours 4 hours ಅದೆಲ್ಲ ನೆಕ್ಸ್ಟ್ ಗ್ಯಾಪ್ಸ್. ಟೋಟಲ್ 4 hours ಅಲ್ಲಿ ಸ್ಟಾಪ್ ಆಗೋದಲ್ಲ. ಸೊ ವಿ ಹ್ಯಾವ್ ಟು ಡ್ರಾ AT graph, VT graph. ಬಟ್ ಬಿಫೋರ್ ಡ್ರಾಯಿಂಗ್ AT graph, VT graph, XT graph, ಪೊಸಿಷನ್ ಟೈಮ್, ವೆಲಾಸಿಟಿ ಟೈಮ್ ಆ್ಯಂಡ್ acceleration time, ಅದರದ್ದು ಎಲ್ಲ ಡೀಟೇಲ್ಸ್ ತಗೋಬೇಕು ನಾವು, ಹೌ ದ್ಯಾಟ್ ಬಾಡಿ ಈಸ್ ಮೂವಿಂಗ್. ಓಕೆ, ಸೊ ಫಸ್ಟ್ ವಿ ವಿಲ್ ಸಿ ಇನ್ ದ ಫಸ್ಟ್ 2 hours. ಸೊ 0 to 2 hours, 0 to 2 hours ಏನಾಗುತ್ತೆ ನೋಡೋಣ. ಇನ್ ದ ಫಸ್ಟ್ 2 hours ಇಟ್ ಟ್ರಾವೆಲ್ಸ್ ವಿತ್ 60 km in 1 hour. ಅಂದರೆ 60 km per hour. ಇಟ್ ಇಸ್ ಎ ಯೂನಿಫಾರ್ಮ್ ಸ್ಪೀಡ್, ನೈದರ್ ಇನ್ಕ್ರೀಸ್ ನಾಟ್ ಡಿಕ್ರೀಸ್. ನಾವು ನೋಡೋವಾಗಲೇ ಅದು 60 km per hourಗೆ ಹೋಗಿತ್ತು. ಅಂದರೆ ಇನಿಷಿಯಲ್ ವೆಲಾಸಿಟಿ ಇಟ್ ಸೆಲ್ಫ್ ಈ 60 km, ಫೈನಲ್ ಅದೂ 60 km per hour. ಫಾರ್ 2 hours ಇಟ್ ಟ್ರಾವೆಲ್. ಸೊ ಯೂನಿಫಾರ್ಮ್ ವೆಲಾಸಿಟಿಗೆ ಯಾವತ್ತು ಫಾರ್ಮುಲಾ ಒಂದೇ, ವೆಲಾಸಿಟಿ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕಿದ್ರೆ ಗೊತ್ತು ನಮಗೆ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಿದ್ರೆ ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್, ಚಾಕಲ್ಲಿ ಲೌಡಿ ಆಗ್ತಾ ಇದೆ, implies delta x is equal to v into delta t, right? Delta x is equal to v is 60 and I will keep everything in hours, kilometers. ಅದು ಯೂನಿಫಾರ್ಮ್ ಇದ್ರೆ ಆಯ್ತು ಅಷ್ಟೇ. ಎವ್ರಿಥಿಂಗ್ ಇನ್ ಅವರ್ಸ್ ಆ್ಯಂಡ್ kilometers. 60 into delta v into delta t, 2 hours, 120 kilometers ಆಯಿತು. ಡಿಸ್ಪ್ಲೇಸ್ಮೆಂಟ್ ಐ ಹ್ಯಾವ್ ಫೌಂಡ್ ಔಟ್ 120 km. So in the first 2 hours it has travelled 120 kilometers. This is a simple logic. 60 km per hour, 60 km per hour, 2 hours, 120 km. Now what about velocity in this velocity uniform ado uniform, that is 60 km per hour. Am I right? Okay, then what else? Acceleration. Since velocity is uniform, acceleration is 0. Correct? There is no acceleration at all. ಅದು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಇನ್ ದ ನೆಕ್ಸ್ಟ್ 2 hours, ಸೆಕೆಂಡ್ ಕೇಸ್, ಸೆಕೆಂಡ್ ಜರ್ನಿ ಇಸ್ ಡಿಫ್ರೆಂಟ್ ಟೈಪ್ ಆಫ್ ಜರ್ನಿ. ವಾಟ್ ಇಸ್ ದ ಜರ್ನಿ ಇನ್ ದ ನೆಕ್ಸ್ಟ್ 2 hours? ನೆಕ್ಸ್ಟ್ 2 hours ಅಂತಂದರೆ 2 hours, 2 to 4 hours, ರೈಟ್? ನೆಕ್ಸ್ಟ್ 2 hours, ಗ್ಯಾಪ್ ಆಫ್ 2 hours ಏನಾಯಿತು? It accelerates and uniformly and its speed increases uniformly to 80 km per hour. ಒಂದೇ ಥರ ಸ್ಪೀಡ್ ಜಾಸ್ತಿ ಆಗ್ತಾ ಹೋಯ್ತಂತೆ. ಒಂದೇ ಸ್ಪೀಡ್ ಅಲ್ಲ, ಒಂದೇ ಥರ ಸ್ಪೀಡ್ ಜಾಸ್ತಿ ಆಗ್ತಾ ಹೋಯ್ತು. ಇಟ್ ಇನ್ಕ್ರೀಸಸ್ ಯೂನಿಫಾರ್ಮ್ಲಿ ಟಿಲ್ ಇಟ್ ಬಿಕಮ್ಸ್ 80 km per hour. ಇಫ್ ಇಟ್ ಬಿಕಮ್ಸ್ 80 km per hour, ಇಟ್ ಈಸ್ ಅಂಡರ್ ಎಕ್ಸಲರೇಷನ್. ಡಿಸ್ಪ್ಲೇಸ್ಮೆಂಟು ಇದೆ. ಸೊ ಹಿಯರ್ ಇನಿಷಿಯಲ್ ವೆಲಾಸಿಟಿ v0 ಈಸ್ 60 km per hour. Final velocity v is 80 km per hour.
and time taken is 2 hours. 2 ಗಂಟೆಯಲ್ಲಿ ಈ ಪ್ರೊಸೆಸ್ ಆಗೋದು. and what else we can find out? What is the displacement? Because we want to find out what is the xt graph ಎಷ್ಟು ಅಂತ ಬೇಕಾದ ಕಾರಣ ನಮಗೆ ಅದು ಗೊತ್ತಾಗಬೇಕು. and we also want to find out acceleration first ಗೆ find out ಮಾಡೋಣ. acceleration is final minus initial velocity divided by time taken, because v equal to v naught plus 80 equation ಗೊತ್ತು ನಮಗೆ. so what is acceleration? final velocity 80, initial velocity 60, time taken is 2 hours. How much it is? 20 by 2, 10 kilometer per hour square. meter per second square idda hage, kilometer per hour square, because it increases its speed 10 2 times in 2 hours. 10 and 10 aga 20 totally 20 kilometer per hour ಜಾಸ್ತಿ ಆಗಬೇಕು 2 hours ಅಲ್ಲಿ. so 10 kilometer per hour square is the acceleration. ಒಂದೊಂದು ಗಂಟೆಗೆ 10 ಕಿಲೋಮೀಟರ್ ಜಾಸ್ತಿ ಮಾಡ್ತಾ ಹೋಗುತ್ತೆ ಅದು. ಸೊ ದಟ್ ಈಸ್ acceleration. ವಾಟ್ ಅಬೌಟ್ ಡಿಸ್ಟೆನ್ಸ್ ಟ್ರಾವೆಲ್? ಯು ಕ್ಯಾನ್ ಯೂಸ್ ಎನಿ ಇಕ್ವೇಷನ್, x = v naught t plus half a t square, ಅಥವಾ ಎಲ್ಲ ಡೇಟಾ ಇದೆ ನಮ್ಮ ಹತ್ರ. v square is equal to v naught square plus 2ax. shall I apply? v square is equal to v naught square plus 2ax. ಇದನ್ನು ಅಪ್ಲೈ ಮಾಡಿದರೆ ಫೈನಲ್ ವೆಲಾಸಿಟಿ ಸ್ಕ್ವೇರ್, ವಾಟ್ ಇಸ್ ಫೈನಲ್ ವೆಲಾಸಿಟಿ? 80 ಸ್ಕ್ವೇರ್ 6400. ನೋ ಕ್ಯಾಲ್ಕುಲೇಟರ್ಸ್ ಪ್ಲೀಸ್, ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕಿಲ್ಲ. just use your brain, that's all, enough. You have a good brain, God has given it, use it. 60 square 3600 plus 2a 10 kilometer per hour square, x displacement, that is what I want to know. ಇದು ನಂಗೆ ಬೇಕಾಗಿರೋದು. okay, I'll put a bar here, I have to bring it here. 6400, okay, 6400 minus 3600 is equal to 6400 minus 3600 is equal to 20x. What is 6000? 3600 4000 ಆಗಬೇಕಾದ್ರೆ 400 ಆಯಿತು. ಆಮೇಲೆ 2400 ಇದೆ ಇದರಲ್ಲಿ, 2800 ರೈಟ್. 4000ಗೆ 400, ಆಮೇಲೆ 2400, 2800, 20x. ಚಾಕ್ಗಳೆಲ್ಲ ಬರಿತಾ ಇಲ್ವಲ್ಲ? 20x is equal to, or x is equal to 2800 divided by 20, cancel. So it is 140 meters ಅಲ್ಲ, 140 kilometers. So between these two intervals distance traveled is 140 kilometers. okay, ಅದಾಯಿತು. ಸೊ ಇಲ್ಲಿ ಡಿಸ್ಟೆನ್ಸ್ ಆಯಿತು, acceleration ಆಯಿತು. velocity is not uniform, it is initial and final, we have different velocities. Now final one, between last 4 hours, that is 4 to 8 hours, right? 4 to 8 hours alva. First 2 hours 0 to 2, 2 to 4, next 2 hours. Finally the train stops in 4 hours, andre uniformly, by decreasing the speed uniformly. 4 to 8 hours, that means a gap of 4 hours. ಏನಾಗುತ್ತೆ ನೋಡ್ಬೇಕು ಇವಾಗ. ಅಗೈನ್ ಇನಿಷಿಯಲ್ ವೆಲಾಸಿಟಿ, ಆವಾಗಿನ ಫೈನಲ್ ವೆಲಾಸಿಟಿ 80 km per hour. ಫ್ರಮ್ 80 km per hour it decreases 80 km per hour. then final velocity is 0 because it stops, they say. and time taken is 8 hours. 4 hours because 4 to 8, 4 o'clock to 8 o'clock ಅಂತ ಇಟ್ಕೊಳ್ಳೋಣ. 1 o'clockಗೆ ಸ್ಟಾರ್ಟ್ ಮಾಡಿ ಜರ್ನಿನ. So next 4 hours. So what is acceleration? Acceleration is v minus v naught by t. Final velocity is 0 minus initial velocity is 80 by time taken is 4. So every hour 20 km per hour change ಮಾಡ್ಕೊಂಡಿರ್ಬೇಕದು. 20 km per hour square. Hope you can see this. ಇದು ಕಾಣಿಸುತ್ತೆ ಅಂದರೆ ಇದನ್ನು ಕಾಣಿಸಬೇಕು, right? Can you see that? Yes, right. 20 km per hour square ಆಯ್ತದು. okay, final acceleration. ಆ ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರಬೇಕು? x equal to, so our job is to find out distance travel in every second, every interval. ಯಾವ್ಯಾವ ಜರ್ನಿ ಇದೆ, ಒಂದೊಂದು ಟೈಪ್ನ ಜರ್ನಿ. ನೀವು ಕೇಳ್ಬೋದು, ಸರ್ 0 to 8 hours ಏಕ್ದಮ್ ಒಂದೇ ಸರ್ ಈಕ್ವೇಷನ್ ಹಾಕ್ಬೋದಲ್ಲ ಅಂತ. ನೋ, ಬಿಕಾಸ್ ಆಲ್ ದ ಜರ್ನಿ ಈಸ್ ನಾಟ್ ದ ಸಿಮಿಲರ್ ಟೈಪ್.
not of similar type, different types of journey. First uniform velocity, then acceleration, then retardation, coming to rest. So x equal to now, what else I have to write? X find out ಮಾಡಬೇಕಿದ್ರೆ we have to use an equation. V square is equal to V naught square plus 2ax or x equal to V naught t plus half a t square. ಯಾವುದೂ ಆಗುತ್ತೆ. You check it with x equal to V naught t plus half a t square. ಇಲ್ಲಿ ಕೂಡ ಅಷ್ಟೇ. Sir, x equal to, because time ಗೊತ್ತಲ್ಲ sir 2 hours ಅಂತ, why can't you use x equal to V naught t plus half? You can use it. Check it. ಅದೇ ಆನ್ಸರ್ ಬರಬೇಕು. ಇದೇ ಆನ್ಸರ್ ಇಲ್ಲಿ ಎಷ್ಟು ಬಂತು? 140 ಕಿಲೋಮೀಟರ್. ಅದೇ ಥರ. ಸೊ ನಾನು ಇಲ್ಲಿಗೆ ಬರ್ತೀನಿ ಇವಾಗ. ಸೊ V square is equal to V naught square plus 2ax. ಈ ಈಕ್ವೇಷನ್ ಯೂಸ್ ಮಾಡ್ತೀನಿ. V square 0 stops. Initial 80 is 6400 because 80 contains 1 0. Square ಮಾಡುವಾಗ ಅದು 2 ಆಯಿತು. 8 square 64, 6400 plus minus ಆಗುತ್ತೆ ಇವಾಗ because it is deceleration. Minus 2a x we don't know. Bring this here, right hand left hand side, ಅದು ಪಾಸಿಟಿವ್ ಆಯಿತು. 40x is equal to 6400. That implies, what is x? X is 6400 divided by 6400 divided by 40. Cut. 1 times 160 na? Yes, 160 kilometer. Next distance. Retardation is minus 20, distance travel is 160. And remember, ಇಲ್ಲಿ ಎಲ್ಲೂ ಕೂಡ object return ಬರೋದಿಲ್ಲ. It is moving with uniform speed, accelerating, fast ಹೋಗೋದು, then retarding and comes to a stop. Imagine a car. ನಾವು ನೋಡ್ತಾ ಇರೋವಾಗಲೇ 60 km/h ಹೋಯ್ತು. ಸಡನ್ ಡ್ರೈವರ್ ಫಾಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, 80 km/h ಹೋಯ್ತು. ಸ್ವಲ್ಪ ಹೊತ್ತಾಗುವಾಗ ಸ್ಟಾಪ್ ಆಯಿತು. ಅಂದರೆ ಇಟ್ ಈಸ್ ಮೂವಿಂಗ್ ಇನ್ ಎಕ್ಸ್ ಆಕ್ಸಿಸ್ ಓನ್ಲಿ, ಪ್ಲಸ್ ಎಕ್ಸ್ ಆಕ್ಸಿಸ್ ಓನ್ಲಿ. ಇಟ್ ಈಸ್ ನಾಟ್ ರಿಟರ್ನಿಂಗ್ ಬ್ಯಾಕ್. ಸೊ ಎಲ್ಲ ಗ್ರಾಫ್ ಎಕ್ಸೆಪ್ಟ್ ಎಕ್ಸಲರೇಷನ್ ನೆಗೆಟಿವ್ ಬರುತ್ತೆ, ಒಂದು ರಿಟಾರ್ಡೇಷನ್ ಬರುತ್ತೆ. ಪೊಸಿಷನ್ ಟೈಮ್ ಗ್ರಾಫ್ ಆ್ಯಂಡ್ ವೆಲಾಸಿಟಿ ಟೈಮ್ ಗ್ರಾಫ್ ಶುಡ್ ಲೈ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಅದು ಫೋರ್ತ್ ಕ್ವಾಡ್ರೆಂಟ್ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಆ್ಯಂಡ್ ಯು ನೋ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್ ಇಂಪಾಸಿಬಲ್ ಬಿಕಾಸ್ ಟೈಮ್ ಈಸ್ ನೆಗೆಟಿವ್ ದ್ಯಾಟ್. So you should get the answer every VT graph, XT graph in first quadrant only. AT graph negative baratte, you can go to the fourth quadrant. Now before moving, shall we have the values, list the values everywhere? All values anna list madona. Where we will list it now? ಇದೊಂದು ನೆನಪಿಟ್ಕೊಳ್ಳೋಣ, ರೈಟ್? x equal to 140 ಕಿಲೋಮೀಟರ್ ಅಂತ ನೆನಪಿಟ್ಕೊಳ್ಳೋಣ. ಆಮೇಲೆ ಲಾಸ್ಟ್ ಇದು 160 ಕಿಲೋಮೀಟರ್ ಇಲ್ಲಿದೆ. I'll rub this now. Okay, I'll rub it here. Retardation is there. So I'll make a table. What type of table? Like this. Okay. ಯಾಕಂದರೆ ಗ್ರಾಫ್ ಮಾಡಬೇಕಿದ್ರೆ ನಮ್ಮ ಹತ್ರ ವ್ಯಾಲ್ಯೂಸ್ ರೆಡಿ ಇರಬೇಕು. ಸೊ ದಿಸ್ ಈಸ್ 1 ಹಿಯರ್, this is 0 to 2 hours, 2 to 4 hours, this is 4 to 8 hours. Right, hours ಅದು. This is just for my reference. ಎಕ್ಸಾಮಿಗೆ ಮಾಡ್ಕೋಬೇಕಾಗಿ ಕಂಪಲ್ಸರಿ ಇಲ್ಲ, just for my reference. And here I'll write displacement, velocity, acceleration. Displacement, velocity, acceleration. In the first 2 hours displacement ಎಷ್ಟು ಬಂತು? 120 kilometers, totally 120 kilometers. But it has traveled with uniform velocity, that is 60 km/h. What is acceleration? 0. So we have finished this one, right? In the first 2 hours, 120 kilometers, 60 km/h, 2 hours. Acceleration 0. Adaito. You can rub this. What about in the next case? 2 to 4 hours. Acceleration is plus 10 km/h square, and the distance traveled is 140 kilometers, and velocity is not uniform. It is 60 to 80. 60 to 80 increase. At the end of 4 hours it should be 80. Andre at the end of 4 hours, 4th hour andre within 2 hours 80 ಆಗಬೇಕದು. 4 to 8. So ಇದಾಯಿತು, ಫಿನಿಶ್ ಆಯಿತು. ಇದು ಬೇಡ ಇನ್ನು. 4th hour, right? What is in 4th hour? Where is the 4th hour? ಇಲ್ಲಿದೆ. Distance traveled is minus 20 kilometer, 160 kilometers, minus 20 km/h square, and the velocity is 80 to 0, decreasing, correct? That is what we want now. Now VT graph, XT graph, and now ಈಗ ಈ ಟೇಬಲ್ ಇದ್ರೆ ತುಂಬ ಈಸಿ ಆಗುತ್ತೆ.
So we should have a graph like this. First xt graph, position in kilometers and time in hours. Right. What next? ಹೇಗೆ ಟೈಮನ್ನು ಡಿಸ್ಪ್ಲೇಸ್ಮೆಂಟನ್ನು ಡಿವೈಡ್ ಮಾಡ್ಕೊಳ್ಳೋಣ? ಟೈಮ್ ಅವರ್ಸಲ್ಲಿದೆ 2, 4, 6, 8 ಅದನ್ನು ಹಾಗೆ ಇಟ್ಕೋಬೋದು, ಕರೆಕ್ಟಾ? ನೀಡ್ ನಾಟ್ ವರಿ ಅಬೌಟ್ ಅವರ್ಸ್. 2, 4, 6, 8 hours. What about displacement? Displacement 120, 140, 160. How can we divide it? 40 multiples of 40 ಮಾಡಿಕೊಂಡ್ರೆ ಇದೊಂದು ಮಿಡ್ಲಲ್ಲಿ ಬರುತ್ತೆ. 160 ಮತ್ತು 120 ಮಿಡ್ಲಲ್ಲಿ ಬರುತ್ತೆ. 140. ಇಲ್ಲಿ ಇನ್ನೊಂದು ತಗೋಬೇಕು. This is only the distance travel in the next 140 meters is the distance travel in this. Total ಎಷ್ಟಾಗ್ತಾ ಹೋಗುತ್ತೆ? Here you see 0 to 120, correct? ಇಲ್ಲಿ 140 kilometer is the distance traveled in the next 2 hours, 2 to 4. ಅಂದರೆ ಟೋಟಲ್ ಎಷ್ಟಾಯಿತು? ಟೋಟಲ್ 120 plus 140 ಅಂದರೆ 120 to 260, ಕರೆಕ್ಟ್? ಇದಕ್ಕೆ 140 ಆ್ಯಡ್ ಮಾಡ್ಕೋಬೇಕು, ಬಿಕಾಸ್ ದಿಸ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ ಓನ್ಲಿ ಇನ್ ದ್ಯಾಟ್ ಇಂಟರ್ವಲ್. ಟೋಟಲ್ ಬರುವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. 260 kilometer ಅವೇ ಹೋಯ್ತದು. ಆ್ಯಂಡ್ ದೆನ್ 260 to ಹೌ ಮಚ್? 140 ಆ್ಯಡ್ ಮಾಡಿದರೆ 260 ಆಯಿತು, ಕರೆಕ್ಟ್ ತಾನೆ? 260 to 160 ಆ್ಯಡ್ ಒನ್ಸ್ ಅಗೈನ್ 320, 420. ಎಸ್, ಕರೆಕ್ಟ್, ಕರೆಕ್ಟ್ ನಂಬರ್, ರೈಟ್? 420, 140, 260 ಅದು ಬರ್ಕೋಬೇಕು ನಾವು. ಎಸ್, ಕೇರ್ಫುಲ್ ಆಗಿರ್ಬೇಕು. 120, 140, 260 plus 160, 320, 420. Yes, correct ಇದೆ. One graph you have to remember here. You see, these are all the distances traveled. You see, first distance traveled is with uniform velocity. So what is the Vt graph and xt graph for a particle moving with the uniform velocity? See, if the velocity is uniform, how will be the xt graph and Vt graph? That you have to study first. ಸ್ವಲ್ಪ now this is a very good problem and mixed up ಆಗಲಿಕ್ಕೆ ಶುರು ಆಗುತ್ತೆ. See, now in the beginning, if this is xt graph and this is Vt graph, ಈ ಥರ ಇದ್ರೆ, say a particle is moving with uniform speed, but uniform speed ಆದ್ರೂ ಅದರ ಡಿಸ್ಟೆನ್ಸಸ್ ಚೇಂಜ್ ಆಗ್ತಾ ಹೋಗುತ್ತೆ, ಕರೆಕ್ಟ್? It will cover 60 kilometer in the first hour, next 1 hour 60 kilometer, next 1 hour 60 kilometer, ಹಾಗೆ ಆಗೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. How do you represent the graph? Whether xt graph is a parallel line to the time axis? No, it increases. Position increases uniformly like this, up to this. Uniform ಆಗ್ತಾ ಹೋಗ್ಬೇಕು, increase. This is a uniform velocity. ಆವಾಗ Vt graph uniform ಆಗುತ್ತೆ. Vt graph is uniform. It is moving with the same velocity, because if you get the slope of this curve anywhere, you will get the same slope. ಇದು ಯೂನಿಫಾರ್ಮ್ ವೆಲಾಸಿಟಿಗೆ ಆಯಿತು. ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್ ಇಟ್ಸ್ ಸ್ಪೀಡ್, ವೆಲಾಸಿಟಿನೇ ಚೇಂಜ್ ಆಗ್ತಾ ಹೋದರೆ, ಹೌ ವಿಲ್ ಬಿ ದ Vt ಪೊಸಿಷನ್ ಟೈಮ್ ಗ್ರಾಫ್? ವೆಲಾಸಿಟಿ ಫಸ್ಟ್ ಅದು 60 km/h ಅಲ್ಲಿ ಹೋಗ್ತಾ ಇತ್ತು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ 80 km/h ಆಯಿತು. ಆವಾಗ ಇಟ್ ಶುಡ್ ಟ್ರಾವೆಲ್ ಮೋರ್ ಆ್ಯಂಡ್ ಮೋರ್ ಡಿಸ್ಟೆನ್ಸಸ್. ಫಸ್ಟ್ 60 km/h ಅಲ್ಲಿರುವಾಗ ಇಟ್ ವಾಸ್ ಕವರಿಂಗ್ ಓನ್ಲಿ 60 km in 1 hour, ಅಂದರೆ ಆ ಥರ ಹೋಗ್ತಾ ಇತ್ತು. ವೆರಿ ನೆಕ್ಸ್ಟ್ ಮೂಮೆಂಟ್ 80 km/h ಆದರೆ ಅದರ ಡಿಸ್ಟೆನ್ಸ್ ಕವರ್ ಶುಡ್ ಬಿ 80 km in 1 hour. ಅಂದರೆ ಅದನ್ನು ರೆಡ್ಯೂಸ್ ಮಾಡಿಕೊಂಡ್ರೆ ಟೈಮು ಅದು ಅಷ್ಟು ಫಾಸ್ಟ್ ಹೋಗ್ತಾ ಇರುತ್ತೆ. ಇಟ್ ಶುಡ್ ಕವರ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಆವಾಗ ಇಫ್ ದ Vt graph ಫಾರ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ, ವಾಟ್ ಯು ಕಾಲ್ ಎಕ್ಸಲರೇಷನ್, ಎಕ್ಸಲರೇಷನ್ಗೆ ಈ ಥರ ಬಂದರೆ ವೆಲಾಸಿಟಿ ಟೈಮ್ ಗ್ರಾಫ್, ಅದು ಪೊಸಿಷನ್ ಟೈಮ್ ಗ್ರಾಫ್ ಹೇಗಿರುತ್ತೆ ಅದೇ ಟೈಮಲ್ಲಿ? ಹೌ ವಿಲ್ ಬಿ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ದಟ್ ಎಕ್ಸಲರೇಷನ್? ಇಟ್ ಇಸ್ ಡಿಫ್ರೆಂಟ್. ಅದು ಹೀಗೆ ಬರುತ್ತೆ. ದ ಪೊಸಿಷನ್ ಟೈಮ್ ಗ್ರಾಫ್ ಈಸ್ ಲೈಕ್ ದಿಸ್. ಯಾಕಂದರೆ ಅದು ಇಟ್ ಶುಡ್ ಕವರ್ ಮೋರ್ ಆ್ಯಂಡ್ ಮೋರ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ನೀವು ಟೈಮನ್ನು ಡಿವೈಡ್ ಮಾಡ್ಕೊಳ್ಳಿ ಹೀಗೆ. ದೆನ್ ಇನ್ ದ ಫಸ್ಟ್ ಟೈಮ್ ಕವರ್ ಡಿಸ್ಟೆನ್ಸ್ ಇಸ್ ಲೆಸ್, ಯಾಕಂದರೆ ಸ್ಪೀಡ್ ಕಮ್ಮಿ ಇರುತ್ತೆ ಆವಾಗ. In the next time it covers more distance. In the next time it covers more distance. ಇಲ್ಲಿ ನೋಡಿ ಈ ಗ್ಯಾಪ್ distances, because this is distances. So ಈ ಗ್ರಾಫ್ಗೆ ಪೊಸಿಷನ್ ಟೈಮ್ ಗ್ರಾಫ್ is this one, right? ಸರ್ ಅವಾಗ ಇದರ ರಿಟಾರ್ಡೇಷನ್ ಹೇಗೆ ಸರ್? ಕಡಿಮೆ ಆಗ್ತಾ ಹೋದರೆ ವೆಲಾಸಿಟಿ ಕಡಿಮೆ ಆಗ್ತಾ ಹೋದರೆ ಫಸ್ಟ್ ಇನ್ 1 second how much distance it covers. In the next 1 second it covers less distance. In the next one we cover again lesser. ಸರ್ ಅದನ್ನೇ ಹೇಗೆ ತೋರಿಸೋದು ಸರ್? Vt graph is different, At graph is different. Position time graph is different. Retardation ಅನ್ನು ಹೀಗೆ ತೋರಿಸ್ತೀವಿ, right? At different time intervals, velocity is decreasing with time. Am I right? It is like this.
Am I right? It's correct. Now, if it is so, VT graph is like this, then how will be the position time graph? ಅದು ಹೀಗೆ ಹೋಗುತ್ತೆ. ಆ್ಯಂಡ್ ರಿಮೆಂಬರ್, ಫೋರ್ತ್ ಕ್ವಾಡ್ರಂಟಿಗೆ ಹೋಗೋಗಿಲ್ಲ ಪೊಸಿಷನ್ ಟೈಮ್ ಗ್ರಾಫ್, ಫಸ್ಟ್ ಕ್ವಾಡ್ರಂಟಲ್ಲೇ ಇರಬೇಕು. ಬಿಕಾಸ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ಅಸ್, ದಟ್ ಈಸ್ ಇನ್ ಎಕ್ಸ್ ಆಕ್ಸಿಸ್ ಅಂತ ಇಟ್ಕೊಳ್ಳೋಣ. ವೆಲಾಸಿಟಿ ಮೇ ಬಿ ಡಿಕ್ರೀಸಿಂಗ್, ಬಟ್ ಇಟ್ ಈಸ್ ನಾಟ್ ರಿಟರ್ನಿಂಗ್ ಬ್ಯಾಕ್. ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಸ್ಪೀಡ್ ಕಮ್ಮಿ ಆಗ್ತಾ ಇದೆ. ಎಕ್ಸ್ ಆಕ್ಸಿಸ್ ಅನ್ನು ಬಿಟ್ಟು ಹಾಕಿಲ್ಲ, ಪ್ಲಸ್ ಎಕ್ಸ್ ಆಕ್ಸಿಸ್ ಅನ್ನೋದು ಬಿಟ್ಟು ಹಾಕಿಲ್ಲ. ಇಟ್ ಈಸ್ ಮೂವಿಂಗ್ ಇನ್ ಪ್ಲಸ್ ಎಕ್ಸ್ ಆಕ್ಸಿಸ್, but its speed is decreasing. ಹಾಗಾದ್ರೆ ಫಸ್ಟ್ ಕ್ವಾಡ್ರಂಟಲ್ಲೇ ಬರಬೇಕು. ಸರ್, ವೆದರ್ ದಿಸ್ ಗ್ರಾಫ್ ರೆಪ್ರೆಸೆಂಟ್ಸ್ ಫೈನಲಿ ದ ಪಾರ್ಟಿಕಲ್ ಕಮಿಂಗ್ ಟು ರೆಸ್ಟ್, ವೆಲಾಸಿಟಿ 0 ಆಗೋದನ್ನು ತೋರಿಸುತ್ತೆ ಸರ್ ಅದು. ಡಿವೈಡ್ ದ ಟೈಮ್ ಇಂಟರ್ವಲ್ ಇಂಟು ಈಕ್ವಲ್ ಪಾರ್ಟ್ಸ್ like this. Now you see here, more distance in the first one interval, next the same interval less distance, not as much as this one. In the next interval less, next interval less, ನೆಕ್ಸ್ಟ್ ಇದು ಫ್ಲಾಟ್ ಆದರೆ ಕರ್ವ್, ನೀವು ಎಷ್ಟು ಇಂಟರ್ವಲ್ ತಗೊಂಡ್ರೆ ಅಲ್ಲೇ ಇದೆ ಅದು. ವಾಟ್ ಇಸ್ ದ ಮೀನಿಂಗ್? ಇಟ್ ಹ್ಯಾಸ್ ಸ್ಟಾಪ್ಡ್. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಬೇಕು, ಆಮೇಲೆ ಇಟ್ ಹ್ಯಾಸ್ ಸ್ಟಾಪ್ಡ್ ಫೈನಲಿ. ಸೊ ಈ ಥರ ಬರಬೇಕು ಗ್ರಾಫ್. ಸೊ ಯೂನಿಫಾರ್ಮ್ ಎಕ್ಸಲರೇಷನ್ ಗ್ರಾಫ್, ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಲೈಕ್ ದಿಸ್, ಯೂನಿಫಾರ್ಮ್ ಎಕ್ಸಲರೇಷನ್, ಯೂನಿಫಾರ್ಮ್ ರಿಟಾರ್ಡೇಷನ್ ಲೈಕ್ ದಿಸ್, ಪೊಸಿಷನ್ ಟೈಮ್ ಗ್ರಾಫ್ ಲೈಕ್ ದಿಸ್. ಹೋಪ್ ಯು ಹ್ಯಾವ್ ಫಾಲೋಡ್ ದಿಸ್. ಅದನ್ನು ಇಂಟರ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಯೂನಿಫಾರ್ಮ್ ರಿಟಾರ್ಡೇಷನ್ ಅಂತ ಹೇಳಿದರೆ ಡಿಸ್ಟೆನ್ಸಸ್ ಕಮ್ಮಿ 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 ಆಗಬೇಕು. ಯೂನಿಫಾರ್ಮ್ ಎಕ್ಸಲರೇಷನ್ ಅಂದರೆ ಜಾಸ್ತಿ ಜಾಸ್ತಿ ಆಗಬೇಕು. ಆ್ಯಂಡ್ ಇಟ್ ಶುಡ್ ಮೂವ್ ಇನ್ ದ ಪ್ಲಸ್ ಎಕ್ಸ್ ಆಕ್ಸಿಸ್ ಓನ್ಲಿ. ನೌ ಕಮಿಂಗ್ ಬ್ಯಾಕ್ ಟು ದ ಟೇಬಲ್ ಆ್ಯಂಡ್ ಡ್ರಾಯಿಂಗ್ ಇಟ್. ನಾವು ಯು ಸಿ ಫಸ್ಟ್ ವೆನ್ ಯು ಡ್ರಾ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಇಲ್ಲಿ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಬಿಡಿಸ್ಬೇಕಿದ್ರೆ ಯು ಸಿ ದ ಕಂಡೀಷನ್ಸ್ ಯಾವ ಥರ ಇದೆ. The distances traveled here is first 120 km, next 260ಗೆ ಹೋಗ್ಬೇಕದು. ಅಂದರೆ ಇಟ್ ಶುಡ್ ಮೂವ್ ಟು 260 km ಅವೇ, ಪ್ಲಸ್ ಎಷ್ಟು 140 ಹಾಕ್ಕೋಬೇಕು. ಆಮೇಲೆ ಲಾಸ್ಟಿಗೆ ಅದು 420 ಕಿಲೋಮೀಟರ್ಸಲ್ಲಿ ಇರಬೇಕು, ಅಂದರೆ ಪ್ಲಸ್ 160 ಮಾಡ್ಕೋಬೇಕು. ಹೌ ಕ್ಯಾನ್ ವಿ ಡಿವೈಡ್ ದಿಸ್ ಇಂಟರ್ವಲ್? ನಮಗೆ ಮಾರ್ಕ್ ಮಾಡಲಿಕ್ಕೆ 120 ಸಿಗಬೇಕು, 260 ಸಿಗಬೇಕು, 420 ಸಿಗಬೇಕು. ಐ ಥಿಂಕ್ ಯು ಕ್ಯಾನ್ ರೈಟ್ 20 ಮಾಡ್ಕೊಂಡ್ರೆ ಹೌ ಮೆನಿ ಡಿವಿಷನ್ಸ್ ಯು ನೀಡ್ ಮೆನಿ ಡಿವಿಷನ್ಸ್. And whether it gets divided 260 ಬರಬೇಕು. I think we can take it as some 60 like that. ಆವಾಗ ಒಂದು 260 somewhere in between ಬಾಕಿ ಆಗುತ್ತೆ, ಬಟ್ ಎರಡು ವ್ಯಾಲ್ಯೂ ಸಿಗುತ್ತೆ. ಸೊ ಶಾಲ್ ಐ ಡಿವೈಡ್ ಇಟ್ ಇಂಟು 60 km/h in every hour, position time, velocity time and acceleration time graph. Okay, I will draw a graph here, so hope you can see this. Yes, first position time graph, x in kilometer and right, proper, yeah, and the time here, time and problem illa, 2 4 8 seconds, right? So 2 4 6 8 ಮಾಡ್ಕೊಳ್ಳೋಣ. 1 2 3 4 5 6 7 8. So 2 hours, 4 hours, 6 hours, 8 hours. So time in hours. Okay, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನು ಮಾರ್ಕ್ ಮಾಡ್ಕೋಬೇಕೀಗ. 60 120 7 ಡಿವಿಷನ್ಸ್ ಬೇಕು. 1 2 3 4 5 6 ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದರೆ ಇಲ್ಲಿ ಬರುತ್ತೆ ಅದು ಗ್ರಾಫು. ಓಕೆ, 8 hours ಅಂದರೆ ಇಲ್ಲಿಗೆ ಬರುತ್ತೆ, ರೈಟ್? ಎಸ್. ಸೊ ಐ ವಿಲ್ ರೈಟ್ 60 120 180 240 and 300 360 420. ನಿಮ್ಮ ನಂಬರ್ ಇಲ್ಲಿ ಬಂತು ಲಾಸ್ಟ್, ರೈಟ್? 420 ಆ್ಯಂಡ್ ಎಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಮೇಲೆ ಹೋಗಲಿ ಇನ್ನೊಂದು. ಓಕೆ, ದೆನ್ ಯು ಹ್ಯಾವ್ ಟು ಮಾರ್ಕ್ ದ ಪೊಸಿಷನ್ಸ್. ಸೊ ಶಾಲ್ ಐ ಮಾರ್ಕ್ ದಿಸ್ 2 ಅವರ್ಸಲ್ಲಿ ಏನಾಗುತ್ತೆ, 4 ಅವರ್ಸಲ್ಲಿ ಏನಾಗುತ್ತೆ, 6 ಅವರ್ಸಲ್ಲಿ. ಅಲ್ಲಿ ಒಂದು ಮಾರ್ಕ್ ನಾವು ಮಾಡ್ಕೋಬೇಕು, ದಟ್ ಈಸ್ 0 to 120 ಇದೆ ನಮ್ಮ ಹತ್ರ. ಇನ್ ದ ಫಸ್ಟ್ 1 hour, ರಿಮೆಂಬರ್ ಇಟ್ ಇಸ್ ಯೂನಿಫಾರ್ಮ್ ಸ್ಪೀಡ್. ಯೂನಿಫಾರ್ಮ್ ಸ್ಪೀಡಿಗೆ position time graph should be increasing, right? Because it covers equal distances in equal intervals of time. Graph should have uniform slope. Velocity uniform, position time graph alla uniform. So increasing speed ಆಗಬೇಕು, ಡಿಸ್ಟೆನ್ಸ್ ಜಾಸ್ತಿ ಕವರ್ ಆಗ್ತಾ ಹೋಗಬೇಕು. ಅಂದರೆ ಜಾಸ್ತಿ ದ್ಯಾಟ್ ಇನ್ಕ್ರೀಸ್ ಶುಡ್ ಬಿ ಸೇಮ್ ಎವ್ರಿವೇರ್, ಸ್ಟ್ರೈಟ್ ಲೈನ್ ಇರಬೇಕು. ದಟ್ ಈಸ್ 120 km ಕವರ್ ಆಗಬೇಕು. ಈಸ್ ದಿಸ್ ಗ್ರಾಫ್ ಹೀಗೆ ಬರಬೇಕು. ಆಮ್ ಐ ರೈಟ್? ಇಟ್ ಈಸ್ ಲೈಕ್ ದಿಸ್. In the first 2 hours,
With uniform increase, it has reached up to 120 kilometer, and if you get the slope of this curve, you should get velocity. Are you getting? Yes, the distance traveled by time taken. Distance is 120, time taken is 260 km per hour alli hogta ide uniform. Okay, what about next hour? Next 2 to 4 hours, next 2 hours, 120 to 260 hogide, but it is increasing velocity, andre acceleration ide plus 10. Increasing velocity plus 10 acceleration, that means increasing velocity alli hodre first interval alli say 10 seconds alli cover ಆದ distance go next 10 second alli go difference ಇದೆ, increase ಆಗಬೇಕು distance. The next 10 second more distance, so accelerating. If you are reading more and more means you should score more and more in the coming examinations. ಅದೇ ತರ ಇಲ್ಲಿ. So how will be the graph? Graph will be, and finally it should reach to 260 ಒಂದು ನಾವು ಹುಡ್ಕೋಬೇಕು ಈಗ. ಇದನ್ನ 20 ಆಗಿ ಡಿವೈಡ್ ಮಾಡಿ ಇಲ್ಲಿ 260 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ 2 hours ಇಲ್ಲಿ 260 ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ನಾನು 260 ಅಂತ ಬರಿತೀನಿ ಫಾರ್ ದ ಟೈಮ್ ಬೀಯಿಂಗ್, ಬಿಕಾಸ್ ಐ ಡೋಂಟ್ ಹ್ಯಾವ್ 260. ಬಟ್ ಗ್ರಾಫ್ ಶುಡ್ ಬಿ ಲೈಕ್ ದಿಸ್. ಕರೆಕ್ಟ್? ಡಿಡ್ ಯು ಗೆಟ್ ದ್ಯಾಟ್? ಗ್ರಾಫ್ ಈ ಗ್ರಾಫ್ ಆಗಬೇಕು, ಇದಾಗಬೇಕು. ಪೊಸಿಷನ್ ಟೈಮ್ ಐ ಆಮ್ ಟಾಕಿಂಗ್. ಫಸ್ಟ್ ಇಂಟರ್ವಲ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೋ ನೆಕ್ಸ್ಟ್ ಇಂಟರ್ವಲ್ ಜಾಸ್ತಿ ಹೋಗ್ಬೇಕು, ನೆಕ್ಸ್ಟ್ ಇಂಟರ್ವಲ್ ಮಚ್ ಮೋರ್. So that is position time graph. Okay, what happened next? Next, in the next 8 hours, 4 to 8, its velocity should decrease. Decrease in the sense by 20 km per hour. ಒಂದೊಂದು ಅವರಲ್ಲಿ -20 ಆಗ್ತಾ ಹೋಗಬೇಕು. So it should finally come to rest. That means how will be the graph? And finally it should reach to 420 kilometers. 420 ಕಿಲೋಮೀಟರ್ಗೆ ಹೋಗ್ಬೇಕು ಅದು ಲಾಸ್ಟ್. So where is the graph? It is like this. Got it now? So ಇದನ್ನ ಕಂಬೈನ್ ಮಾಡಬೇಕು. ಅಂದರೆ ಫೈನಲಿ ನೀವು ಎಷ್ಟೊತ್ತಿಗೆ ನೋಡಿದ್ರು ಅದು ಇದರಲ್ಲೇ ಇರಬೇಕು. ಆಮೇಲೆ ರೈಟ್, ಇಟ್ ಹ್ಯಾಸ್ ಕಮ್ ಟು ರೆಸ್ಟ್ ಅಂತ ಹೇಳಿದ್ವಿ. ಆಮೇಲೆ ಎಲ್ಲಿ ನೋಡಿದ್ರು ಅದು 420 ಕಿಲೋಮೀಟ್ರಲ್ಲೇ ಇರಬೇಕು. ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಫ್ಲಾಟ್ ಆಗಬೇಕಾದ್ರೆ ಕರ್ವ್ ಹೀಗೆ ಹೋಗಬೇಕು. ಸೊ ಡಿಸ್ಟೆನ್ಸ್ ಇಟ್ ಶುಡ್ ಕವರ್ ಶುಡ್ ಗೋ ಆನ್ ಡಿಕ್ರೀಸಿಂಗ್. ಸೊ ಒಂದು ಗ್ರಾಫ್ ಇದು, ಇನ್ನೊಂದು ಗ್ರಾಫ್ ಇದು. ಓಕೆ, ನಾವು ಲೇಟರ್ ಡಯಾಗ್ರಾಮ್ಸ್ ಆರ್ ವೆರಿ ಈಸಿ. ವಿ ಟಿ ಗ್ರಾಫ್ ಅದೆಲ್ಲ ಈಸಿ ಆಗುತ್ತೆ ನಿಮಗೆ, ನೋ ಪ್ರಾಬ್ಲಮ್. ಎ ಟಿ ಗ್ರಾಫ್ ಇಲ್ಲಿ ಬರೆಯೋಣ. ಐ ಥಿಂಕ್ ಯು ಕ್ಯಾನ್ ಸಿ ದಿಸ್. ಎಸ್, ಸ್ವಲ್ಪ ಮೇಲೆ ತಗೊಳ್ತೀನಿ. ಎ ಟಿ ಗ್ರಾಫ್, ಎಸ್, ದಿಸ್ ಈಸ್ ಎ ಟಿ ಗ್ರಾಫ್. acceleration kilometer per hour square and velocity kilometer per hour. Yes, and time here. And how much is velocity? Uniform 60, then okay, where is it? First uniform 60, then 60 to 80, uniformly increasing, 80 to 0. So what I can take, 60, 80, 20, 40, 60, 80, that's what I can take. I can write it here. I can take few more, right? 20, 40, 60, 80. So I have to write it somewhere else. 20, 40, 60, 80, and velocity is kilometer per hour, and there is no negative velocity, so I think I can raise acceleration also here. Illige raise ಮಾಡ್ಕೊಳ್ಬೋದು. ಮತ್ತೆ ಬರೆಯೋಣ ಅದು. Time in hours. Okay, so same time 2, 4, 6, 8. ಇದನ್ನು ಇರಲಿ. Yes. Now how is the velocity? First uniform, purple color chalk. First uniform 60 km per hour, first 2 hours, right? Uniform 60 km per hour, first 2 hours. ಆಮೇಲೆ increasing from 60 to 80, next 2 hours, 2 to 4. Increasing from 60 to 80. ಇಲ್ಲಿಗೆ ಬರ್ಬೇಕು ತಾನೆ? 60 to 80, increase. 60 to 80. Then 80 to 0 in the next 8 hours. 80 to 0, next 8 hours. ಎಲ್ಲ uniform. Uniform increase, uniform decrease. Andre velocity uniform alla, increase decrease uniform. Here uniform velocity itself, no change. Increase, decrease. Idra slope take nodi, you will get exact values. 80 to 0. So that is over. Acceleration innu easy. Acceleration kilometer per hour square. Time ade 1, 2, so 2 seconds, 4 seconds, 6 seconds, 8 seconds. So 2, okay, 2, here you should go to negative also because you have negative acceleration, right? So
Hope you can see this. Yes, 2, 4, 6, 8. Do I have any other color? Yes, green color. From first to 0 acceleration, no uniform velocity. Yes, 0 acceleration. Then suddenly to plus 10, correct? Plus 10 kilometer per hour square. So I have not written values, right? ಇಲ್ಲಿ ಸ್ವಲ್ಪ 5, 10 ಅಂತ ಮಾಡ್ಕೊಳ್ಳೋಣ. ಓ ನೋ, ಮಾಡಿದರೆ minus 20 ಹೋಗಬೇಕು, 10 ಓಕೆ. ದಿಸ್ ಇಸ್ 10. ಓಕೆ, ಸ್ವಲ್ಪ ಮೇಲೆ ತಗೊಳ್ಳೋಣ. 10, minus 10, minus 20. ಎಸ್, ಪ್ಲಸ್ ಫಸ್ಟಿಗೆ 0, ಆಮೇಲೆ 10 meter per second square up to next 4 hours. Then minus 20. ಇಲ್ಲಿ ಬರಬೇಕು, ರೈಟ್? ದಿಸ್ ಈಸ್ ಅಪ್ ಟು 8 seconds, 8 hours. This is the graph. Plus 10, 0, 10, minus 20. So this is AT graph. This is a very good example. Hope you have followed this, right? Tumba, you can't see, okay, whatever is written here. Okay, let it be. Idu ಕಾಣಿಸ್ತಾ ಇದೆಯಲ್ಲ ಗ್ರಾಫ್ ಕ್ಲಿಯರ್ಲಿ? ಓಕೆ, ದಟ್ಸ್ ಇನಫ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಯಾಕಂದ್ರೆ ಕಲೀಲಿಕ್ಕೆ, ಸರ್ ಇದು ಪ್ರಾಬ್ಲಮ್ ಥಿಯರಿ ಎಕ್ಸಾಮಿಗೆ ಬರುತ್ತೆ? ನೋ, ನಾಟ್ ವಿಲ್ ಬಿ ಆಸ್ಡ್, ನಾಟ್ ಎಟ್ ಆಲ್ ವಿಲ್ ಬಿ ಆಸ್ಡ್. ಬಟ್ ಯು ಮಸ್ಟ್ ನೋ ದಿಸ್. ಇದು ಏನು, ಬಿಕಾಸ್ ವೆನ್ ವಿ ಸ್ಟಡಿ ಆಲ್ ದೀಸ್ ಥಿಂಗ್ಸ್, ದ ಅದರ್ ಥಿಂಗ್ಸ್ ಬಿಕಮ್ ವೆರಿ ಈಸಿ. ಬೇರೇನು ನಾವು ಕಲಿತೀವಿ ಅಂದರೆ ಈಗ ಉಳಿದಿದ್ದೆಲ್ಲ ತುಂಬ ಈಸಿ ಆಗ್ತಾ ಹೋಗುತ್ತೆ. For example, what is VT graph, what is XT graph, what does the slope give, and how to write the VT graph for an accelerated body or XT graph for an accelerated body. ಎಲ್ಲ ಮಿಕ್ಸಪ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಮಿಕ್ಸಪ್ ಮಾಡ್ಕೊಂಡ್ಮೇಲೆ. ಇಫ್ ಯು ಡೋಂಟ್ ಮಿಕ್ಸ್ ಇಟ್ ಅಪ್, ಸ್ಟಡಿ ಓನ್ಲಿ XT graph, ಅದನ್ನು ಮಾತ್ರ ಕಲಿತಾ ಇದ್ರೆ ಅದರಲ್ಲಿ ಮಾಸ್ಟರ್ಸ್. ಬಟ್ ವೆನ್ ಯು ಕಮ್ ಟು VT graph, XT graph ಹೋಯಿತು ಮಳೆಗೆ, ಇದು ಮಾಸ್ಟರ್ಸ್, ಅದು ಸ್ಲೇವ್ಸ್ ಆಗುತ್ತೆ. ಸೊ ಯು ಶುಡ್ ಮಿಕ್ಸ್ ಇಟ್ ಅಪ್ ಆ್ಯಂಡ್ ಯು ಶುಡ್ ಸ್ಟಡಿ ದಿಸ್. ಕನ್ಫ್ಯೂಷನ್ ಆಗುತ್ತೆ ಇನ್ ದ ಬಿಗಿನಿಂಗ್, ಬಟ್ ಇಟ್ ವಿಲ್ ಬಿಕಮ್ ಕ್ಲಿಯರ್ ಆ್ಯಂಡ್ ಕ್ಲಿಯರರ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಪ್ರಾಬ್ಲಮ್. When we will have more problems in the next class with the equations of motion. Okay, thank you.